ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೇಳಮ್ಮ ಸರಯ್ಯು. ಈಗ ಕರ್ಣ ಸುರಭಿ ಹೊರಟ್ರು. ಈಗ ಆ ಕಾಡ ನಿಂದೆ. ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ. ಏನಾದ್ರೂ ಒಂದು ಪ್ಲಾನ್ ಎಕ್ಸಿಕ್ಯೂಟ್ ಮಾಡು. ಹೋಗಾಯ್ತಾ? ಸರಿನಮ್ಮ, ನನ್ನ ಕಡೆಯಿಂದ ಆದಷ್ಟು ಬೇಗ ಗುಡ್ ನ್ಯೂಸ್ ಕೊಡ್ತೀನಿ. ವೇಟ್ ಮಾಡು. ಇದೇನೋ ನಕುಲ, ಯಾವಾಗ್ಲೂ ನಿನ್ನ ಕೈನಲ್ಲಿ ಮೊಬೈಲ್ ಇರ್ತಿತ್ತು, ಈಗೇನು ಪುಸ್ತಕ ಹಿಡ್ಕೊಂಡು ಕೂತಿದ್ಯಾ? ಅಜ್ಜಿ, ಈಗ ಪದ್ಮಿನಿನೂ ಅಪರೂಪಕ್ಕೆ ತುಳಸಿ ಕಟ್ಟೆ ಸುತ್ತಾ ಇದ್ದಾಳಲ್ವಾ, ಅದಕ್ಕೆ ನಾನು ಪುಸ್ತಕ ಹಿಡ್ಕೊಂಡಿದ್ದೀನಿ. ಬರೀ ಮೊಬೈಲ್ ನೋಡ್ತಾ ಇದ್ರೆ ಕಣ್ಣೂರಿ ಬರುತ್ತೆ ಅಜ್ಜಿ, ಅದಕ್ಕೆ ಫಾರ್ ಎ ಚೇಂಜ್ ಇರ್ಲಿ ಅಂತ ಪುಸ್ತಕ ಹಿಡ್ಕೊಂಡಿದ್ದೀನಿ. ನಾನೇನು ಅಪರೂಪಕ್ಕೆ ತುಳಸಿ ಕಟ್ಟೆ ಸುತ್ತುತ್ತಿಲ್ಲ. ನಾನು ತವ್ರ ಮನೇಲಿದ್ದಾಗ ನಮ್ಮ ಅಜ್ಜಿ ಜೊತೆ ಎಲ್ಲ ಪೂಜೆ ಮಾಡ್ತಿದ್ದೆ. ಸುಮತಿ ಅಜ್ಜಿ ಯಾವುದೋ ವ್ರತ ಮಾಡ್ತಿದ್ದಾರೆ, ಅದಕ್ಕೆ ಅವ್ರಿಗೆ ಸಹಾಯ ಮಾಡ್ತಿದ್ದೆ. ಹೌದು, ನೀವ್ಯಾವ ಪುಸ್ತಕ ಓದ್ತಿದ್ದೀರಾ? ತಾಯಿ ಮಗು ಆರೋಗ್ಯ ಆರೈಕೆ, ಡಾಕ್ಟರ್ ಜೀನತ್ ಜವಾದ್ ಬರ್ದಿರೋದು. ಏ ನಕುಲ, ಬಿಟ್ರೆ ನೀನೇ ಹೆರಿಗೆನೂ ಮಾಡಿಸ್ಬಿಡ್ತೀಯ ಅನ್ಸುತ್ತೆ. ಅವಳನ್ನ ನೋಡ್ಕೊಳ್ಳೋದಕ್ಕೆ ನಾವೆಲ್ಲ ಇಲ್ವೇನೋ? ಪುಸ್ತಕ ನೋಡ್ಕೊಂಡೇ ಅದನ್ನೆಲ್ಲ ತಿಳ್ಕೊಬೇಕಾ? ಇದೆಲ್ಲ ಸಿಟಿನಲ್ಲಿ ಗಂಡು ಮಕ್ಳಿರ್ತಾರಲ್ಲ, ಅವ್ರು ಮಾಡೋ ಕೆಲಸ ಕಣೋ ಇದು. ಪದ್ಮಿನಿಯನ್ನ ನೋಡ್ಕೊಳ್ಳೋದಿಕ್ಕೆ ನಾನಿದ್ದೀನಿ, ನಿಮ್ಮಮ್ಮ ಇದ್ದಾಳೆ, ಮನೆ ತುಂಬಾ ಆಳು ಕಾಳಿದ್ದಾರೆ. ಇನ್ನೇನ್ ಬೇಕು ನಿನಗೆ? ನನಗೇನೂ ಬೇಡ ಅಜ್ಜಿ, ನನ್ನ ಹೆಂಡತಿ ಬೇಕು ಬೇಡಗಳು ತಿಳ್ಕೊಬೇಕಷ್ಟೆ. ಅಪ್ಪ ಆಗ್ತಿದ್ದೀನಿ, ನನಗೂ ರೆಸ್ಪಾನ್ಸಿಬಿಲಿಟಿ ಇದೆ ಅಜ್ಜಿ. ಪದ್ಮಿನಿ, ನಿಂಗೇನಿಷ್ಟ? ನನ್ಗೆ ರಾಗಿ ರೊಟ್ಟಿ ಅಂದ್ರೆ ಇಷ್ಟ, ಸಿಹಿ ತಿಂಡಿ ಅಂದ್ರೆ